ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕರಾದಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಶ್ರೀಮಠದ ಪೀಠಾಧಿಪತಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಶರಣ ತಂದೆ ತಾಯಿಯವರಿಗೂ ಹಾಗೂ ಎಲ್ಲ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳಿಗೂ, ಅಧ್ಯಕ್ಷರಿಗೂ ಹಾಗೂ ಕುಳಿತಂಥ ಎಲ್ಲ ಪಾಲಕರಿಗೂ, ಶರಣ ತಂದೆ ತಾಯಿಗಳಿಗೂ, ಮುದ್ದು ವಿದ್ಯಾರ್ಥಿಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನು ಹಾನಗಲ್ಲ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯದ 90ನೇ ವಾರ್ಷಿಕೋತ್ಸವದ ವರದಿ ಯಾಚನೆಯನ್ನ ಮಾಡ್ತಾ ಇದ್ದೀನಿ. ಕ್ಲಾಸ್ ಸಾವಧಾನ, ಬಹಳ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಭಾಲ್ಕಿ ಹಿರೇಮಠಕ್ಕೆ ಸುಮಾರು 8 ಶತಮಾನಗಳ ಇತಿಹಾಸವಿರುವಂತಹ ಭಾಲ್ಕಿ ಹಿರೇಮಠ ಸಂಸ್ಥಾನವು ಕರ್ನಾಟಕದಲ್ಲಿಯೇ ಕನ್ನಡದ ಮಠವೆಂದೇ ಪ್ರಖ್ಯಾತಿ ಪಡೆದಿದೆ. ಗಂಧದ ಕೊರಡಿನಂತೆ ಇಡೀ ಜೀವನವನ್ನ ಸಮಾಜಕ್ಕಾಗಿ ಅರ್ಪಿಸಿದ ಹಿರಿಯ ಚೇತನ, ಕಾಯಕ ಯೋಗಿ, ಕನ್ನಡದ ಕಣ್ಮಣಿ, ಲಿಂಗೈಕ್ಯ ಪೂಜ್ಯರಾದಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅಪರೂಪದ ಸಂತರಲ್ಲಿ ಒಬ್ಬರು. 1936ರಲ್ಲಿ ಇಂದಿನ ತೆಲಂಗಾಣಕ್ಕೆ ಸೇರಿದ ಮೋರ್ಗಿಯಲ್ಲಿ ಚನ್ನಬಸವ ಪಟ್ಟದೇವರವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಶಾಂತಿವರ್ಧಕ ಕನ್ನಡ ಪಾಠಶಾಲೆ ಜೊತೆಗೆ ಉಚಿತ ಪ್ರಸಾದ ನಿಲಯವನ್ನು ಸ್ಥಾಪಿಸಿದರು. ಮುಷ್ಟಿ ಫಂಡದ ಮೂಲಕ ಧಾನ್ಯವನ್ನು ಸಂಗ್ರಹಿಸಿ ಪ್ರಸಾದ ನಿಲಯದ ಮಕ್ಕಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಅಲ್ಲಿ ನೀರಿನ ಅಭಾವ ಉಂಟಾದ ಕಾರಣ 1940ರಲ್ಲಿ ಔರಾದ್ ತಾಲೂಕಿನ ಖೇಡ್ ಹಾಗೂ ಸಂಗಮ್ ಮಧ್ಯದ ದಿಬ್ಬದ ಮೇಲೆ ಮಾಂಜ್ರಾ ದೇವ ನದಿ ಸಂಗಮ ಸ್ಥಾನದಲ್ಲಿ ಪ್ರಸಾದ ನಿಲಯವನ್ನ ಮತ್ತು ಪಾಠಶಾಲೆಯನ್ನ ಸ್ಥಳಾಂತರ ಮಾಡಲಾಯಿತು. ಹೀಗೆ ನಿಜಾಂ ಸರ್ಕಾರದ ಉಪಟಳದಿಂದ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿದಂತಹ ಪೂಜ್ಯರು ನಮಗೆಲ್ಲರಿಗೂ ಮಾದರಿಯೇ ಸರಿ. 1947ರಲ್ಲಿ ದೇಶ ಸ್ವಾತಂತ್ರ್ಯವಾದರೂ ಈ ಭಾಗ ರಜಾಕಾರರ ಹಾವಳಿಯಿಂದ ತತ್ತರಿಸಿ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಪ್ರಸಾದ ನಿಲಯ ಮತ್ತು ಪಾಠಶಾಲೆಯನ್ನು ಸೋಲಾಪುರಕ್ಕೆ ಸ್ಥಳಾಂತರ ಮಾಡಲಾಯಿತು. ನಂತರ 1948ರಲ್ಲಿ ಸೆಪ್ಟೆಂಬರ್ 17ರಂದು ನಿಜಾಮ ಭಾರತ ಸರ್ಕಾರಕ್ಕೆ ಶರಣಾಗತನಾದ ಮತ್ತು ಆ ಪಾಠಶಾಲೆಯನ್ನು ಸಂಗಮಕ್ಕೆ, ಲಾತುರಕ್ಕೆ 1955ರಲ್ಲಿ ಕಮಲ್ ನಗರಕ್ಕೆ ಸ್ಥಳಾಂತರಿಸಿ ಅಲ್ಲಿಯೇ ಸ್ಥಳವನ್ನು ಖರೀದಿಸಿ ಕಟ್ಟಡ ಪ್ರಾರಂಭಿಸಿ ಅಂದಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರವರಿಂದ 1955ರಲ್ಲಿ ಉದ್ಘಾಟನೆ ಮಾಡಲಾಯಿತು. ವ್ಯವಸ್ಥಿತವಾಗಿ ಪ್ರಸಾದ ನಿಲಯ ಕೆಲವು ವರ್ಷ ನಡೆಯಿತು. ಮತ್ತೆ 1968ರಲ್ಲಿ ಭಾಲ್ಕಿ ಮಠದಲ್ಲಿ ಹಾನಗಲ್ಲ ಉಚಿತ ಪ್ರಸಾದ ನಿಲಯವು ಪ್ರಾರಂಭವಾಯಿತು. ಅಂತಹ ಪ್ರಸಾದ ನಿಲಯದಲ್ಲಿ ಅಭ್ಯಾಸಕ್ಕಾಗಿ ಬಂದು ಅಭ್ಯಾಸ ಮಾಡಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕೃಪೆಗೆ ಪಾತ್ರರಾಗಿ ಮುಂದೆ ಮಠದ ಪೀಠಾಧ್ಯಕ್ಷರಾದಂತಹ ಮಾತೃ ಹೃದಯಗಳು, ಅಕ್ಷರದ ಸಂತರು, ನಾಡೋಜ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರವರು ಅಭ್ಯಾಸ ಮಾಡುವಾಗ ಅವರ ಪಟ್ಟಂತ ಕಷ್ಟಗಳು, ಮಠದ ಬಡತನ ಮತ್ತು ಇಲ್ಲಿನ ಪರಿಸ್ಥಿತಿ ತುಂಬ ಹತ್ತಿರದಿಂದ ಬಲ್ಲವರಾಗಿದ್ದರು. ಪೂಜ್ಯರು ಪ್ರಸಾದ ನಿಲಯದಲ್ಲಿ ಮಕ್ಕಳಿಗೆ ಆಶೀರ್ವಚನವನ್ನು ನೀಡುವಂತಹ ಸಂದರ್ಭದಲ್ಲಿ ಅವರ ಒಂದು ಮಾತನ್ನು ಹೇಳಿದ್ದನ್ನು ನನಗೆ ಇಂದಿಗೂ ನೆನಪಿದೆ. ಅವರು ಒಂದು ದಿವಸ ಪ್ರಸಾದ ನಿಲಯದಲ್ಲಿ ಪ್ರಸಾದ ಮಾಡುತ್ತಿರುವಾಗ ಅವರು ರೊಟ್ಟಿ ಮುರಿದು ಸಾಂಬಾರು ಅದರ ಮೇಲೆ, ರೊಟ್ಟಿಯ ಮೇಲೆ ಸಾಂಬಾರನ್ನು ಹಾಕಿಕೊಂಡು ಪ್ರಸಾದ ಮಾಡುವಂಥ ರೂಢಿ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರಿಗೆ ಇತ್ತು. ಅದೇ ಸಮಯದಲ್ಲಿ ಅಂದಿನ ಮಠದ ಮ್ಯಾನೇಜರ್ ಅವರು ಅವರನ್ನು ನೋಡಿ, ಗುರುಗಳೇ, ನೀವು ಈ ರೀತಿ ರೊಟ್ಟಿ ಸಾಂಬಾರನ್ನು ಕಲಿಸಿಕೊಂಡು ಪ್ರಸಾದ ಮಾಡಿದರೆ ಹೇಗೆ? ರೊಟ್ಟಿ ಸಾಂಬಾರಿನಲ್ಲಿ ಎತ್ತಿ ಪ್ರಸಾದ ಮಾಡಬೇಕು ಎಂದು ತಿಳಿಸಿದರಂತೆ. ಮೃದು ಹೃದಯದವರಾದಂತಹ ಪೂಜ್ಯರಾದ ಬಸವಲಿಂಗ ಪಟ್ಟದೇವರು ಆ ಮಾತನ್ನು ಕೇಳಿದ ತಕ್ಷಣ ಅವರಿಗೆ ಕಳ್ಳಂತ ಕಣ್ಣಿನಲ್ಲಿ ನೀರು ಬರಲು ಆರಂಭಿಸಿತ್ತು. ಅಂದೇ ಅವರು ಶಪಥ ಮಾಡಿದರು, ಪೂಜ್ಯರು ಅಂದೇ ನಿರ್ಧಾರ ಮಾಡಿದರು, ಮುಂದೆ ಬರುವ ಪ್ರಸಾದ ನಿಲಯದ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಪ್ರಸಾದ ನಿಲಯವನ್ನು ವ್ಯವಸ್ಥಿತವಾಗಿ ರೂಪಿಸಿ ಅದರಲ್ಲಿ ಬದಲಾವಣೆ ಮಾಡಿ ಇಂದು ಪ್ರಸಾದ ನಿಲಯದಲ್ಲಿ ಸುಮಾರು 400 ವಿದ್ಯಾರ್ಥಿಗಳನ್ನು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರೆ ಮಕ್ಕಳಿಗೆ ಸುಸಜ್ಜಿತವಾದಂಥ ಕಟ್ಟಡ, ಒಳ್ಳೆಯ ಶಾಲೆ, ಗುಣಮಟ್ಟದ ಪ್ರಸಾದದ ವ್ಯವಸ್ಥೆ, ಗುಣಾತ್ಮಕ ಶಿಕ್ಷಣ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕಂಪ್ಯೂಟರ್ ಶಿಕ್ಷಣ, ಸ್ಮಾರ್ಟ್ ಕ್ಲಾಸ್, ಗ್ರಂಥಾಲಯದ ವ್ಯವಸ್ಥೆ ಇವೆಲ್ಲವೂ ಈ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿವೆ. ಹೀಗೆ
ಮಠದಲ್ಲಿ ಪ್ರಸಾದ ನಿಲಯ ಮತ್ತು ವಸತಿ ವ್ಯವಸ್ಥೆಯನ್ನು ಪಡೆದಂತಹ ಮಕ್ಕಳು ಮಠದಲ್ಲಿ ಮೊದಲು ಶಾಲೆ ಇರಲಿಲ್ಲ, ಹೊರಗಡೆ ಶಾಲೆಗೆ ಹೋಗುತ್ತಿದ್ದರು. ಆದರೆ ಕೆಲವರು ಶಾಲೆಗೆ ಹೋದರೆ ಕೆಲವು ಚಿತ್ರಮಂದಿರ, ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಅಲೆದಾಡಿ ಮಠಕ್ಕೆ ಬರುವುದನ್ನು ಮನಗಂಡ ಪೂಜ್ಯರು ಯಾಕೆ ಮಠದಲ್ಲಿ ಒಂದು ಶಾಲೆಯನ್ನು ತೆರೆಯಬಾರದು ಎಂದು ಆಲೋಚನೆ ಮಾಡಿದರು. ಪೂಜ್ಯರು ಆಲೋಚನೆ ಮಾಡಿ ಒಬ್ಬ ಕವಿಯ ಉಕ್ತಿಯಂತೆ 1 ವರ್ಷದ ಚಿಂತೆ ನಿನಗಿದ್ದರೆ ಹುಲ್ಲನ್ನು ಬೆಳೆಸು, 1 ಶತಮಾನದ ಚಿಂತೆ ನಿನಗಿದ್ದರೆ ಮರವನ್ನು ಬೆಳೆಸು, 1 ಜನಾಂಗದ ಚಿಂತೆ ನಿನಗಿದ್ದರೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸು ಎಂಬ ಮಾತಿನ ಮಹತ್ವವನ್ನು ಅರಿತು ಪೂಜ್ಯರು ದಿವ್ಯ ಸಂಕಲ್ಪದಂತೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಗುರುವಿಗೆ ತಕ್ಕ ಶಿಷ್ಯರಾಗಿ ಶಿಕ್ಷಣ ಪ್ರೇಮಿಯಾಗಿ ಉದಾತ್ತ ಸಂಕಲ್ಪದಿಂದ ಗ್ರಾಮೀಣ ಮಟ್ಟದ ಬಡವರ, ದೀನರ, ದಲಿತರ, ಅನಾಥರ, ದುಃಖಿತರ ಬರುಡು ಬದುಕನ್ನು ಹಸಿರಾಗಿಸಲು ಮತ್ತು ಅವರ ಜ್ಞಾನದ ದಾಹವನ್ನು ತಣಿಸಲು ಹಿರೇಮಠ ಸಂಸ್ಥಾನದ ಟ್ರಸ್ಟ್ ಅಡಿಯಲ್ಲಿ ಮಠದಲ್ಲಿಯೇ ಗುರುಪ್ರಸಾದ್ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯನ್ನ 2001ರಲ್ಲಿ ಪ್ರಾರಂಭಿಸಿದರು. ಪ್ರಸಾದ್ ನಿಲಯದ ಪ್ರವೇಶದ ಪ್ರಕ್ರಿಯೆಯು ಪೂಜ್ಯರ ಆಶಯದಂತೆ ಮೇ ತಿಂಗಳಲ್ಲಿಯೇ ಪ್ರಾರಂಭವಾಗುತ್ತದೆ. ಆದರೆ ಪ್ರತಿಭಾವಂತರನ್ನು ಹಾಗೂ ಶ್ರೀಮಂತಿಕೆ ಉಳ್ಳವರ ಮಕ್ಕಳನ್ನು ಯಾವ ಶಾಲೆಯಲ್ಲಾದರೂ ಪ್ರವೇಶಾತಿಯನ್ನು ಕೊಡುತ್ತವೆ. ಆದರೆ ವಸತಿ ನಿಲಯದಲ್ಲಿ ಆ ಶಾಲೆಯಲ್ಲಿ ಪ್ರವೇಶಾತಿಯನ್ನು ಕೊಡುವಾಗ ಮಕ್ಕಳಿಗೆ ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾರದೆ, ಅವರು ಯಾವುದನ್ನೂ ಪರೀಕ್ಷೆ ಮಾಡಲಾರದೆ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿಯವರೆಗೂ ಅಕ್ಷರದ ಕಲ್ಪನೆಯೂ ಇಲ್ಲದ, ಬಳ್ಳಿಯೂ ಬಾರದಂತ ಅನೇಕ ಬಡ ವಿದ್ಯಾರ್ಥಿಗಳಿಗೆ ದಾಖಲೆಯನ್ನು ಮಾಡಿಕೊಳ್ಳಿ ಎಂಬ ಸಂದೇಶವನ್ನು ಪೂಜ್ಯರು ಪ್ರತಿ ವರ್ಷ ಮೇಲಿಂದ ಮೇಲೆ ನೀಡುತ್ತಾ ಬಂದಿರುತ್ತಾರೆ. ಅಂತಹ ಮಕ್ಕಳಿಗೆ ವಿಶೇಷ ತರಗತಿಯನ್ನು ಮಾಡಿ ಅವರಿಗೆ ಕನ್ನಡ, ಗಣಿತ, ಇಂಗ್ಲಿಷ ಬೇಸಿಕ್ ಶಿಕ್ಷಣವನ್ನು ಕೊಟ್ಟು ಮುಖ್ಯ ತರಗತಿಯವರೆಗೂ ಸೇರಿಸುವವರೆಗೂ ಪೂಜ್ಯರೇ ಗಮನ ವಹಿಸುತ್ತಾರೆ. ಅವರ ಗಮನ ವಹಿಸುವುದನ್ನು ನೋಡಿದರೆ ಅವರ ಬಡವರ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ತೋರಿಸುತ್ತದೆ. ಪ್ರಸಾದ ನಿಲಯ ಮಕ್ಕಳ ದಿನಚರಿ ಈ ರೀತಿಯಾಗಿರುತ್ತದೆ. ಮುಂಜಾನೆ 5 ಗಂಟೆಗೆ ಮಕ್ಕಳನ್ನು ಎಬ್ಬಿಸಿ ಅವರ ಪ್ರಾಥಮಿಕ ಕ್ರಿಯೆಗಳನ್ನು ಮುಗಿಸಿಕೊಂಡು ಮಠದ ಪ್ರಾಂಗಣವನ್ನು ಸ್ವಚ್ಛತೆ ಮಾಡಿ ಸ್ನಾನವನ್ನು ಮುಗಿಸಿಕೊಂಡು ನೇರವಾಗಿ ಎಲ್ಲ ವಿದ್ಯಾರ್ಥಿಗಳು ಮುಂಜಾನೆ 7 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಮಾಡಿಕೊಳ್ಳುತ್ತಾರೆ. ಮುಂಜಾನೆ 7:40ರಿಂದ 8:20ರವರೆಗೆ ಮುಂಜಾನೆಯ ಅಲ್ಪ ಉಪಹಾರ ಮುಗಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಮುಂಜಾನೆ 8:40ರಿಂದ 9ರವರೆಗೆ ಶಾಲಾ ಪ್ರಾಂಗಣದಲ್ಲಿ ಶಿಕ್ಷಕರ ಒಂದು ಸಮ್ಮುಖದಲ್ಲಿ ಅಧ್ಯಾಯವನ್ನು ಮಾಡಿಕೊಳ್ಳುತ್ತಾರೆ. 9:30ರ ನಂತರ 4:15ರವರೆಗೆ ಶಾಲಾ ಪಾಠ ಚಟುವಟಿಕೆಗಳು ನಡೆಯುತ್ತವೆ. ಶಾಲೆ ಬಿಟ್ಟ ಮೇಲೆ 4:30ರ ನಂತರ ಮತ್ತೆ ಶ್ರೀಮಠದ ಕಾಯಕವನ್ನು ಮುಗಿಸಿಕೊಂಡು ಮುಖಮಾರ್ಜನೆಯನ್ನು ಸ್ವಚ್ಛಗೊಳಿಸಿಕೊಂಡು 5:30ರಿಂದ 6:30ರವರೆಗೆ ಅವರು ತರಗತಿಯನ್ನು ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆ ಹಾಗೂ ಇನ್ನುಳಿದ ಮಕ್ಕಳು ಸ್ವಅಧ್ಯಯನಕ್ಕೆ ಹೋಮ್ವರ್ಕ್ ಅನ್ನು ಮಾಡಿಕೊಳ್ಳುತ್ತಾರೆ. ಮತ್ತೆ ರಾತ್ರಿ 7 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಾರೆ. ರಾತ್ರಿ 7:30ಕ್ಕೆ ರಾತ್ರಿಯ ಪ್ರಸಾದ ಮುಗಿಸಿಕೊಂಡು 8:30ರಿಂದ 9:30ರವರೆಗೆ ರಾತ್ರಿ ಅಭ್ಯಾಸದಲ್ಲಿ ತೊಡಗಿಕೊಂಡಿರುತ್ತಾರೆ. 9ರ ನಂತರ ಎಲ್ಲ ವಿದ್ಯಾರ್ಥಿಯಲ್ಲಿ ರಾತ್ರಿ ಮಕ್ಕಳಿಗೆ ವಿಶ್ರಾಂತಿ ಮಲಗಿಕೊಳ್ಳುತ್ತಾರೆ. ಈ ರೀತಿ ಮಕ್ಕಳ ಒಂದು ದಿನದ ದಿನಚರಿಯಾಗಿರುತ್ತದೆ. ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ದೇಶಭಕ್ತಿ ಬೆಳೆಸಲು ಹಾಗೂ ಮಹಾತ್ಮರ ಜೀವನ ಚರಿತ್ರೆಯನ್ನು ತಿಳಿಸಲು ಎಲ್ಲ ರಾಷ್ಟ್ರೀಯ ಹಬ್ಬಗಳು, ಶರಣರ ಮಹಾತ್ಮರ ಜಯಂತಿ ಸ್ಮರಣೋತ್ಸವಗಳನ್ನು ಪೂಜ್ಯರ ಗಣ್ಯರ ಉಪಸ್ಥಿತಿಯಲ್ಲಿ ಆಚರಿಸುತ್ತಾ ಬಂದಿದ್ದೇವೆ. ವಸತಿ ನಿಲಯದ SSLC ಫಲಿತಾಂಶವು ನಮ್ಮ ಜಿಲ್ಲೆಯ ಎಲ್ಲ ಶಾಲೆಯು ನಮ್ಮ ಕಡೆಗೆ ನೋಡುವಂತೆ ಮಾಡಿದೆ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಪರಮ ಪೂಜ್ಯರ ಪ್ರತಿ ವಿದ್ಯಾರ್ಥಿಯ ತಿಂಗಳ, ತಾವೆಲ್ಲರೂ ಗಮನಿಸಬೇಕು ಈ ವಿಷಯವನ್ನ, ಪ್ರತಿ ತಿಂಗಳ ವಿದ್ಯಾರ್ಥಿಯ ಫಲಿತಾಂಶದ ಅಂಕಪಟ್ಟಿಯನ್ನು ಪೂಜ್ಯರೇ ಗಮನಿಸಿ ಅವರಿಗೆ ತಂದೆಯಾಗಿ, ತಾಯಿಯಾಗಿ, ಪಾಲಕರೂ ಆಗಿ, ಗುರುವಾಗಿಯೂ ಖುದ್ದಾಗಿ ಸಹಿ ಮಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಮುಖ್ಯ ಗುರುಗಳಿಗೆ, ಶಿಕ್ಷಕರಿಗೆ, ನಿಲಯದ ಪಾಲಕರಿಗೆ ಮಾರ್ಗದರ್ಶನವನ್ನು ಮಾಡುವುದು ನೋಡಿದರೆ ಅವರ ಕಾಳಜಿ ಎಷ್ಟಿದೆ ಎಂದು ಗೊತ್ತಾಗುತ್ತದೆ. ಈ ಎಲ್ಲ ಶೈಕ್ಷಣಿಕ ಸಾಂಸ್ಕೃತಿಕ ಮಕ್ಕಳಲ್ಲಿ ಒಂದು ಸಂಸ್ಕೃತಿಯನ್ನು ಬೆಳೆಸಲು, ಒಂದು ವ್ಯವಸ್ಥಿತವಾಗಿ ನಡೆಸಲು ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನ ಹಾಗೂ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪ್ರೋತ್ಸಾಹ ಮಾರ್ಗದರ್ಶನವೇ ಕಾರಣ ಎಂದು ತಿಳಿಸುತ್ತಾ
ಎಲ್ಲ ಮಕ್ಕಳೇ, ಜಗತ್ತಿನಲ್ಲಿ 3 ದಹಗಳನ್ನು ನಾವು ಕಾಣ್ತೇವೆ. ಒಂದು ಅನ್ನದ ದಹವನ್ನು ಕಾಣ್ತೇವೆ, ಅಕ್ಷರದ ದಹವನ್ನು ಕಾಣ್ತೇವೆ, ಅರಿವಿನ ದಹವನ್ನು. ಈ 3 ದಹವನ್ನು ನೀಗಿಸಿದ ಪರಮ ಪೂಜ್ಯರಂದರೆ ನಾವು ಯಾರು ದೇವರನ್ನ ನೋಡಿಲ್ಲ, ಆದರೆ ದೇವರಂತ ಮನುಷ್ಯರನ್ನು ನಾವು ನೋಡಿದ್ದೇವೆ. ಅವರೇ ಯಾರು ಅಂದರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನ್ನುವಂಥ ಮಾತನ್ನು ತಿಳಿಸಿ, ನಾವೆಲ್ಲ ಆನೆಗಲ್ಲ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ ನಮಗೇನನ್ನ ಕೊಟ್ಟಿದೆ. ಸಾಕಷ್ಟು ಜನರು ಇಲ್ಲಿ ಪ್ರಸಾದವನ್ನು ಮಾಡಿ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ಆದರೆ ನಮಗೆ 2 ರತ್ನವನ್ನು ಪ್ರಸಾದ ನಿಲಯ ಕೊಟ್ಟಿದೆ. ಆ ರತ್ನವೇ ಇವತ್ತು ನಮ್ಮ ಕಣ್ಣು ಮುಂದೆ ಇರುವ ಪೂಜ್ಯರು ಕುಂತಿದ್ದಾರೆ. ಒಬ್ಬರು ಬಸವಲಿಂಗ ಪಟ್ಟದೇವರು, ಇನ್ನೊಬ್ಬರು ಗುರುಬಸವ ಪಟ್ಟದೇವರು. ಆ ರತ್ನವೇ ಇವತ್ತು ಇಡೀ ನಾಡಿಗೆ, ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಗೂ ಪಸರಿಸ್ತಾ ಇದೆ ಅನ್ನುವಂಥ ಮಾತನ್ನು ತಿಳಿಸಿ, ಇವತ್ತೆಲ್ಲರೂ ನನ್ನ ಎಲ್ಲ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಒಂದ್ಸಲ ಅವರೆಲ್ಲರಿಗೂ ಜೋರಾಗಿ ಎಲ್ಲ ವಿದ್ಯಾರ್ಥಿಗಳ ಕೆಳಗಡೆ ಜೋರಾಗಿ ಸುಂದರ್ ಕ್ಲಾಪ್ಸ್ ಗೋ. ಇಲ್ಲಿಯವರೆಗೆ ಈ ವರ್ಷದ ವರದಿ ವಾಚನವನ್ನು ಎಲ್ಲರೂ ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ